ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಂದಿನಿಂದ ಯೆಲ್ಲೋ ಅಂಡ್ ವೈಟ್ ಬೋರ್ಡ್ಗೆ ಒಂದು ಹೊಸ ನಿಯಮನ ಜಾರಿಗೆ ತಂದಿದೆ. ಇವತ್ತಿಂದ ಟರ್ಮಿನಲ್ 2 ಭಾಗದಲ್ಲಿ ಆ ಹೊಸ ನಿಯಮನ ಜಾರಿಗೆ ತರೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆ ಮಾಡ್ಕೊಂಡಿದ್ರು. ಪ್ಲಸ್ ಅದ್ರ ಜೊತೆ ಇವತ್ತಿಂದ ಏನಂತಂದ್ರೆ ಆ ನಿಯಮನ ಜಾರಿಗೆ ತಂದಿದೆ. ನನ್ನ ಸದ್ಯಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 ಭಾಗದ ಒಂದು ಪಿಕಪ್ ಪಾಯಿಂಟ್ಸ್ ನಲ್ಲಿ ಇದೆ. ನಾನು ಹಿಂದೆ ನೋಡ್ತಾ ಇರಬಹುದು ಒಂದು ಹೊಸ ಬೋರ್ಡ್ಗಳನ್ನು ಸಹ ಅಳವಡಿಕೆ ಮಾಡಿದ್ದಾರೆ. ಈ ಒಂದು ಯೆಲ್ಲೋ ಬೋರ್ಡ್ಗೆ ಏನಂತಂದ್ರೆ ಮೊದಲ 10 ನಿಮಿಷ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ಶುಲ್ಕ ಅನ್ವಯ ಆಗೋದಿಲ್ಲ. ಅವನ ಪ್ರಯಾಣಿಕರನ್ನ ಮೊದಲ 10 ನಿಮಿಷ ಪಿಕಪ್ ಮಾಡ್ಕೊಂಡು ಇಲ್ಲಿಂದ ಹೊರಟೋದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಶುಲ್ಕ ಇರೋದಿಲ್ಲ. 10 ನಿಮಿಷದಿಂದ ಮೊದಲ 30 ನಿಮಿಷ ಅಂದ್ರೆ 10 ನಿಮಿಷ ಆದ ಮೇಲೆ 30 ನಿಮಿಷ ಒಂದು 100 ರೂಪಾಯಿಯನ್ನ ನಿಗದಿ ಮಾಡಿದ್ದಾರೆ. 30 ನಿಮಿಷ ನಂತರ ಪ್ರತಿ ಅವರ್ಗೆ ಒಂದು 50 ರೂಪಾಯಿ ನಿಗದಿ ಮಾಡಿದ್ದಾರೆ. ಇದು ಯೆಲ್ಲೋ ಬೋರ್ಡ್ಗೆ. ಆದ್ರೆ ವೈಟ್ ಬೋರ್ಡ್ಗೆ ಮೊದಲ 8 ನಿಮಿಷ ಯಾವುದೇ ರೀತಿಯಾದಂತಹ ಶುಲ್ಕ ಇರೋದಲ್ಲ. ವೈಟ್ ಬೋರ್ಡ್ಗೆ 8 ನಿಮಿಷದಿಂದ 13 ನಿಮಿಷ 150 ರೂಪಾಯಿನ ಪೇ ಮಾಡ್ಬೇಕಾಗುತ್ತೆ. ಒಂದು 13 ನಿಮಿಷದಿಂದ ಒಂದು 18 ನಿಮಿಷದೊಳಗಡೆ 300 ರೂಪಾಯಿಯನ್ನ ಪೇ ಮಾಡ್ಬೇಕಾಗುತ್ತೆ. ಒಂದು 18 ನಿಮಿಷ ನಂತರ ಒಂದು ಟೋಯಿಂಗ್ ಜೊತೆ ದುಬಾರಿ ದಂಡನ ಸಹ ವಿಧಿಸೋದಕ್ಕೆ ಏರ್ಪೋರ್ಟ್ ಪ್ರಾಧಿಕಾರ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆ ಮಾಡಿಕೊಂಡಿದೆ. ಸದ್ಯಕ್ಕೆ ಇವತ್ತು ಟರ್ಮಿನಲ್ 2 ಭಾಗದಲ್ಲಿ ಈ ಒಂದು ಹೊಸ ನಿಯಮನ ಪ್ರಾರಂಭ ಮಾಡಿದ್ದಾರೆ. ಟರ್ಮಿನಲ್ 1 ಅಂದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ 1ರಲ್ಲಿ ಶನಿವಾರದಿಂದ ಈ ಒಂದು ಹೊಸ ನಿಯಮನ ಜಾರಿಗೆ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇವತ್ತೇನಂತಂದ್ರೆ ಇವತ್ತು ಟರ್ಮಿನಲ್ 2 ಭಾಗದಲ್ಲಿ ಈ ನಿಯಮನ ಜಾರಿಗೆ ತರೋದ್ರಿಂದ ಟ್ಯಾಕ್ಸಿ ಚಾಲಕರು ವಿರೋಧ ಮಾಡ್ತಾರೆ ಅಂತೇಳಿ ಇಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ಸಹ ನಿಯೋಜನೆ ಮಾಡಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದ್ದಾರೆ. ಇಲ್ಲೇನಂತಾರೆ ನಾವು ದೃಶ್ಯಾವಳಿಗಳು ನೋಡ್ಬೋದು. ಇಲ್ಲೇನಂತಂದ್ರೆ ಪಿಕಪ್ ಮಾಡಲು ಬಂದಂತ ವೈಟ್ ಅಂಡ್ ಯೆಲ್ಲೋ ಬೋರ್ಡ್ಗಳಿಗೆ ಮೊದಲೇ ಏನಂತಂದ್ರೆ ಒಂದು ಪ್ರವೇಶದ ಜೊತೆ ಏನಂತ ಒಂದು ಚೀಟಿಯನ್ನು ಕೊಡ್ತಾರೆ. ಇಲ್ಲಿಂದ ಅವರ ಪಿಕಪ್ ಟೈಮ್ ಇಲ್ಲಿಂದ ಕೌಂಟ್ ಆಗ್ತಾ ಹೋಗುತ್ತೆ. ಮೊದಲ 10 ನಿಮಿಷ ಯಾವುದೇ ರೀತಿಯಾದಂತ ಏನಂತಂದ್ರೆ ಯಾವುದೇ ರೀತಿಯಾದಂತ ಶುಲ್ಕ ಇರೋದಿಲ್ಲ. 10 ನಿಮಿಷ ನಂತರ ಅವ್ರ ಹಂತವಾಗಿ ಅವರ ಶುಲ್ಕ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ. ಎಂತಂದ್ರೆ ಈಗಾಗಲೇ ಟ್ಯಾಕ್ಸಿ ಚಾಲಕರು ಇದನ್ನ ಸಾಕಷ್ಟು ವಿರೋಧ ಮಾಡಿದ್ರು. ಆ ವಿರೋಧದ ನಡುವೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟ್ರಾಫಿಕ್ ಮತ್ತೆ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡೋದಕ್ಕೆ ಈ ಒಂದು ನಿಯಮನ ಜಾರಿಗೆ ತಂದಿದ್ದಾರೆ. ಕಳೆದ ವರ್ಷನೂ ಸಹ ಈ ಒಂದು ನಿಯಮನ ಜಾರಿಗೆ ತಂದು ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಈಗ ಮತ್ತೆ ಆ ಒಂದು ನಿಯಮನ ಜಾರಿಗೆ ತಂದಿದ್ದಾರೆ. ಈ ಒಂದು ನಿಯಮ ಟ್ಯಾಕ್ಸಿ ಚಾಲಕರ ವಿರೋಧದ ನಡುವೆ ಪ್ರಾರಂಭ ಮಾಡಿದ್ರೆ ಮುಂದೆ ಇದು ಯಾವ ರೀತಿಯಾದಂತ ಒಂದು ಯಶಸ್ಸನ್ನ ಏರ್ಪೋರ್ಟ್ ಪ್ರಾಧಿಕಾರಕ್ಕೆ ತಂದುಕೊಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾಮನ್ ಸಿದ್ದಿಕ್ ಜೊತೆ ರಾಮನ್ ಜಿ ಎಂ ಬೂದಿಗೆರೆ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ.